ಸರಿ, ಹಂಗಾದ್ರೆ ಮಕ್ಕಳು ಹಿಂಗ್ ಸತ್ರಲ್ಲ ಬಿದ್ದು ಅಥವಾ ಇನ್ಯಾರೋ ಟೆರರಿಸಮಿಗೆ 100ರಲ್ಲಿ ಒಂದು 10ರಿಂದ 15 ಭಾಗ ಆನ್ಲೈನ್ ಮುಖಾಂತರ ಹೋಗ್ತಾ ಇಲ್ವಾ? ಹಂಗಾದ್ರೆ ಪ್ರಶ್ನೆ ಯಾರಿಗೆ ಮಾಡೋಣ? ನಮ್ಮ ಮನೆ ಮಕ್ಕಳು ಹಾಳಾಗ್ಲಿ ಬಿಡಿ, ದೇಶದ ಭದ್ರತೆ ಅಂತ ಬಂದಾಗ್ಲಿ ಇವ್ರು ಪ್ರಶ್ನೆ ಮಾಡಬಾರ್ದಾ? ಹಂಗಾದ್ರೆ ಇನಿಷಿಯೇಟಿವ್ ತಗೋಬಾರ್ದಾ? ಇಲ್ಲ ಮೇಡಮ್, ಈಗ ಮೇಡಮ್ ಅವ್ರು ಹೇಳ್ರು, ಈಗ ಮೌಲ್ಯ ಶಿಕ್ಷಣ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್ ಇದೆ. ಮಕ್ಕಳಿಗೆ ಮಾರಲ್ ಎಜುಕೇಶನ್ ಇಲ್ಲ, ಆಮೇಲೆ ಫಿಸಿಕಲ್ ಎಜುಕೇಶನ್ ಇಲ್ಲ, ಈಗ ಕ್ರಾಫ್ಟ್ ಅಂತಿದೆ, ಅದನ್ನೆಲ್ಲ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅದು ಪ್ರೇ ಮಾಡಿದ್ರೆ ಈ ರೀತಿ ಈಗ ಆನ್ಲೈನ್ ಗೇಮ್ಗಳು ಆಡುವಂತ ಪರಿಸ್ಥಿತಿನ ಬರ್ತದೆ. ಅದೆಲ್ಲ ಒಂದ್ ಕಾರಣಕ್ಕೆ ಅಂತಾನೆ ಮಾಡಿದ್ದು. ಇವಾಗ ಕ್ರಾಫ್ಟ್ ಅದೆಲ್ಲ ಅಳವಡಿಸ್ಕೊಂಡ್ರೆ ಎಮೋಷನಲಿ ಅವರು ಗ್ರೋ ಆಗ್ಬೇಕು ಅಂತ ಹೇಳಿ. ಪಾಪ ಬರ್ತಿದ್ದಂಗೆ ಲಕ್ಷ್ಮೀಕಾಂತ್ ಅವ್ರು ಹೇಳ್ತಾ ಇದ್ರು, ಮೇಡಮ್ ನೀವು ಮಿನಿಸ್ಟರ್ ಕರೆಸಿ ಒಂದು ಮೀಟಿಂಗ್ ಮಾಡ್ಲಾ, ಒಂದು ಡಿಬೇಟ್ ಮಾಡಿ, ನಾವು ಬರ್ತೀವಿ, ಟೀಚರ್ಸ್ ಗಳನ್ನ ಅಲರ್ಟೇ ಮಾಡ್ತಿಲ್ಲ ಅಂದ್ರೆ. ನಾನು ಪೇಪರ್ ಎಲ್ಲ ಹೆಡ್ಲೈನ್ಸ್ ಕಂಡ್ರಿ 2,000 ಜನ ಟೀಚರ್ಸ್ ನ ತಗೊಳ್ತಾ ಇದ್ದಾರೆ ಅಂದಾಗ ಅವ್ರು ಕೊಟ್ಟಿದ್ದು ಎಷ್ಟು ಸರ್ ಬೇಕಾಗಿರೋದು? 80,000 ಶಿಕ್ಷಕರ ಹುದ್ದೆ ಖಾಲಿ. 80,000 ಶಿಕ್ಷಕರ ಹುದ್ದೆ ಖಾಲಿ ಇದ್ದಾಗ ಇಲ್ಲಿ ತನಕ ಎಳೆದು 2,000 ಈ ಸರ್ಕಾರ ಬಂದ ಮೇಲೆ 3 ವರ್ಷ ಅವಧಿ ಒಳಗ ಮಿನಿಸ್ಟರ್ ಮೊನ್ನೆ ಮಧು ಬಂಗಾರಪ್ಪ ಸರ್ ಅವರು 3 ವರ್ಷದಿಂದ ಒಂದೇ ಮಾತನ್ನ ಹೇಳ್ಕೋತ ಬರ್ತಾ ಇದಾರೆ. ಒಂದೇ ನಾವು ತುಂಬ್ತೀವಿ. ಪಾಪ ಇವರೆಲ್ಲ ಮೀಡಿಯಾದವ್ರಿಗೆ ಏನಾಗುತ್ತೆ, ಇಲ್ಲ ಮಿನಿಸ್ಟರ್ ಸ್ಟೇಟ್ಮೆಂಟ್ ಬಂದಿದೆಯಲ್ಲ ತುಂಬ್ತಾರೆ ಬಿಡಿ. ಮೇಡಮ್ ಅವ್ರಿಗೆ 2,000 ಡಿಗ್ರಿ ಲೆಕ್ಚರ್ ಕನ್ಫರ್ಮ್ ಆಗಿದೆಲ್ಲ ಸರ್. ಹೋಲಿಸ್ಟಿಕ್ ಡೆವಲಪ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಅವರು ಎಲ್ಲಾ ರೀತಿಯಲ್ಲೂ ಬೆಳಿಬೇಕು. ಪರ್ಸನಾಲಿಟಿ ಇಲ್ಲ ಅಂದ್ರೆ ಹೆಂಗ್ ಬೆಳೆಯೋದು? ಎಜುಕೇಶನ್ ಅಂದ್ರೆ ಏನು ಸರ್? ಎಜುಕೇಶನ್ ಅಂದ್ರೆ ಏನು? ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗಿ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಕಲ್ತ್ಕೊಂಡು ಮಾತ್ರ ಬರೋದಮ್ಮ. ಜಾಸ್ತಿ ಎಲ್ಲಾರ್ದು ಸ್ಕೂಲ್ ಕಾಲೇಜ್ ಇರೋದ್ರಿಂದ ಸರ್ಕಾರಿ ಕಾಲೇಜು ಇದ್ರ ಬಗ್ಗೆ ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡೋದು, ಯಾರು ಮಾಡ್ಲಿ ಬಿಡ್ಲಿ ಇದೊಂದು ಅಭಿಯಾನ ಶುರು ಮಾಡ್ಲೇಬೇಕು. ನಮ್ಮ ಸರ್ಕಾರಿ ಶಾಲೆಗಳು ಯಾವ ಹಂತದಲ್ಲಿದ್ದಾವೆ, ಶೌಚಾಲಯದಿಂದ ಹಿಡಿದು ಹೆಡ್ ಮಾಸ್ಟ್ರು ಏನು ಪ್ರಿನ್ಸಿಪಲ್ ರೂಮ್ ಅಂತೀವಲ್ಲ ಅಲ್ಲಿ ತನಕ ಯಾವ ಹಂತದಲ್ಲಿದ್ದಾವೆ, ಎಷ್ಟು ಜನ ಮಕ್ಕಳು ಹೋಗ್ತಾ ಇದ್ದಾರೆ, ಯಾಕೆ ಕಡಿಮೆ ಆಗ್ತಾ ಇದ್ದಾರೆ, ಗುಣಮಟ್ಟದ ಶಿಕ್ಷಣ ಇರಲಿ, ಶಿಕ್ಷಕರಿದಾರ ಅಂತ ಬೇಕು. ಗುಣಮಟ್ಟದ ಶಿಕ್ಷಣ ಆಮೇಲೆ ಮಾತು. ಟೀಚರ್ಸ್ ಇದಾರ, ಇದ್ರ ಬಗ್ಗೆ ಒಂದು ಆದಷ್ಟು ಗೌರ್ಮೆಂಟ್ ಅಪಾಯಿಂಟ್ ಆದವರೆಲ್ಲ ಗುಣಮಟ್ಟದ ಶಿಕ್ಷಕರೇ ಮೇಡಮ್. ಯಾಕಂದ್ರೆ ಫಿಲ್ಟರ್ ಆಗಿ ಹೋಗ್ತಾ ಇದ್ದಾರೆ. ಟಿಇಟಿ, ಸಿಇಟಿ, ಗುಣಮಟ್ಟದ ಶಿಕ್ಷಣ ಓಕೆ, ಶಿಕ್ಷಕರು ಇದ್ರಲ್ವ ಆಮೇಲೆ ಶಿಕ್ಷಕರು ಬೇಕು, ನಂಬರ್ಸ್ ಆಫ್ ಟೀಚರ್ಸ್ ಬೇಕು. ಒಬ್ರ ಮೇಲೆ ಎಷ್ಟು ಅಂತ ಪ್ರೆಷರ್ ಹಾಕಕ್ಕಾಗುತ್ತೆ? ಕನ್ನಡ ಓದಾರ ನೀವು ಇಂಗ್ಲಿಷು ಮಾಡಿ, ಮ್ಯಾಥ್ಸು ಮಾಡಿ ಅಂದ್ರೆ ಏನಕ್ ಮಾಡ್ತಾರೆ? ಎಷ್ಟು ಅಂತ ಮಾಡ್ತಾರೆ? ಇನ್ನೊಂದು ದೊಡ್ಡ ದುರ್ದೈವ ಸಂಗತಿ ಏನು ಅಂತಂದ್ರೆ, ಈಗ 80,000 ಇದಾವೆಲ್ಲ, ಇದು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಅಂದ್ರೆ ಸರ್ಕಾರ ಈ ಅತಿಥಿ ಶಿಕ್ಷಕರಂತೆ ತಗೋತಾರೆ. ಕ್ವಾಲಿಫೈಡ್ ಆಗಿರೋದಿಲ್ಲ, ಅವರು ಟಿಇಟಿ ಕ್ವಾಲಿಫೈಡ್ ಆಗಿರೋದಿಲ್ಲ ಅಂತವ್ರು ಅತಿಥಿ ಶಿಕ್ಷಕರನ್ನ 18,000 ಕೊಟ್ಟು ಒಂದು ಇನ್ನೊಂದು ಚಾನಲ್ ಸುವರ್ಣದಲ್ಲಿ 3 months ಬ್ಯಾಕ್ ನೀವು ಇದಾದಾಗ ಇದು ಫೀಸಸ್ ಎಲ್ಲ ರೈಸ್ ಮಾಡ್ತಾರಲ್ಲ, ಅದಕ್ಕೊಂದು ಕಮಿಟಿ ಮಾಡಿ ಸರ್ ಅಂತ ಹೇಳಿದೆ ನಾನು ಟಿವಿ ಶೋ ಕಮಿಟಿ ಮಾಡಿ ಅಂದ್ರೆ ನಂಗೆ ಮಾಡಂಗಿಲ್ಲ. ನಮ್ಗೆ ಏನ್ ಹೇಳ್ಬೇಕು ಗೊತ್ತಾ? ಇಲ್ಲಿ ನೋಡಿ, ಈ ಧರ್ಮದ ಕೊಲೆ ಆಯ್ತು, ಈ ಜಾತಿ ಕೊಲೆ ಆಯ್ತು, ನಮ್ ಹುಡುಗ ಹೋಗ್ಬಿಟ್ಟ, ಇಂಥದನ್ನ ಹೇಳಿ ಅವ್ರು ಕೇಳ್ಕಂತಾರೆ. ಎಜುಕೇಶನ್ ಬಗ್ಗೆ ಅವ್ರಿಗೆ ಯಾಕೆ ಗಮನ ಇರುತ್ತೆ? ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾತಾಡಿ ರಿಕ್ವೆಸ್ಟ್ ಮಾಡೋದು ಇಷ್ಟೇ ರೀ, ನೀವ್ ಏನ್ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಫಸ್ಟ್ ಟೀಚರ್ಸ್ ನ ನೇಮಕಾತಿ ಮಾಡಿ. ನೀವು ಸರ್ಕಾರ ನಾವು ಗ್ಯಾರಂಟಿಗಳನ್ನ ಕೊಟ್ಟೆ, ಈ ಗ್ಯಾರಂಟಿಗಳು ಯಾವ್ದಕ್ಕೂ ಯೂಸ್ ಆಗೋದಿಲ್ಲ. ಗ್ಯಾರಂಟಿಗಳಿಂದ ಜನ ಏನಪ್ಪಾ ಅಂದ್ರೆ ರೊಚ್ಚಿಗೆದ್ದಿದೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಇಲ್ಲ ಅನ್ನೋ ಕಾರಣಕ್ಕಾಗಿ ತುಂಬಾ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಈ ಟೀಚರ್ಸ್ ಆಗ್ಬೇಕು ಅನ್ನೋಂಥ ಒಂದು ಕನಸಿದೆ. ಒಂದು 2.5 ಲಕ್ಷ 3 ಲಕ್ಷ ಜನ ಆಸ್ಪಿರೆಂಟ್ ಇದಕ್ಕಾಗಿನ ನಾವು ಟೀಚರ್ ಆಗ್ಬೇಕು ಅಂತೇಳಿ ತಂದೆ ತಾಯಿಗಳಿಂದ ಸಾಕಷ್ಟು ನೋವನ್ನು ಅನುಭವಿಸ್ಕೊಂಡು ಏಜ್ ಆಗ್ತಾ ಇದೆ ಮೇಡಮ್, ಏಜ್ ಆಗ್ತಾ ಇಲ್ಲ, ಮ್ಯಾರೇಜ್ ಆಗ್ತಾ ಇಲ್ಲ, ಸುಮಾರು ಸಮಸ್ಯೆಗಳು ಎದುರಿಸ್ತಾ ಇದೆ. ಈಗ ಸರ್ಕಾರಕ್ಕೆ ಎಷ್ಟು ಚೀಮಾರಿ ಹಾಕ್ತಾ ಇದಾರೆ ಅಂದ್ರೆ ಅಭ್ಯರ್ಥಿಗಳು, ಅದನ್ನ ಹೇಳಕ್ ಆಗಿಲ್ಲ. ಮತ್ತೆ ಮಿನಿಸ್ಟ್ರಿ ಮೀಡಿಯಾದಲ್ಲೂ ಬರುವುದೇ ಇಲ್ಲ ಅಂತ ಸಮಸ್ಯೆಗಳು. ಅದಕ್ಕೆ ಇದನ್ನ ಎಚ್ಚೆತ್ತುಕೊಂಡು ಶಿಕ್ಷಕರ ನೇಮಕಾತಿನೇ ಇದಕ್ಕೊಂದು ಪರಿಹಾರ. ಆದ್ರೆ ಮಾನ್ಯ ಮಧು ಬಂಗಾರಪ್ಪ ಸರ್ ಅವರು ಬರೇ ಸುಳ್ಳುಗಳನ್ನ ಹೇಳ್ತಾರೆ. 2-3 ವರ್ಷ ಆಯ್ತು ಮೇಡಮ್, ಒಂದು ಟೀಚರ್ಸ್ ಸಿಂಗಲ್ ವೇಕೆನ್ಸಿ ತುಂಬಿಲ್ಲ ಆ ಮನುಷ್ಯ, ಬರೇ ಸುಳ್ಳುಗಳನ್ನ ಹೇಳ್ತಾರೆ. ಈಗ ಮಾತೆತ್ತಿದ್ರೆ 2,000 ಖಾಲಿ ಇದಾವೆ ಮೇಡಮ್. ಇನ್ನೊಂದು, ಈಗ 80,000 ಖಾಲಿ ಇದೆ, ಮುಂದೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಆದ್ರೆ ಮತ್ತೆ ಅದಕ್ಕೆ 20,000 ಸೇರಿಸುತ್ತೆ. ಅಲ್ಲಿಗೆ 1 ಲಕ್ಷ ಆಯ್ತು. 10 ಸರ್ಕಾರಿ ಶಾಲೆಗಳು ನೆಲ ಸಮಾನ ಅದು. ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡಿ, ಮಕ್ಕಳಿಗೆ ಮೊಬೈಲ್ನ ಗೀಳಿನ ಬಗ್ಗೆ ಮಾತಾಡ್ತಾ ಇದ್ವಿ. ಲಿಂಕ್ ಎಲ್ಲಿಗೆ ಹೋಗುತ್ತೆ? ಒಂದು ಫ್ಯಾಮಿಲಿ ಮ್ಯಾಟರ್. ಅಪ್ಪ ಅಮ್ಮನೇ ಮಕ್ಕಳಿಗೆಲ್ಲ ಅಲ್ಲ, ಅಜ್ಜ ಅಜ್ಜಿ ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು. ಆ್ಯಂಡ್ ಅಪ್ಪ ಅಮ್ಮ ಹೇಳ್ಕೊಡ್ಲೇಬೇಕು, ಮನೆಯ ಮೊದಲ ಪಾಠಶಾಲೆ. ಬಟ್ ಸ್ಕೂಲ್ಗಳು ಏನಕ್ಕೆ ಅದು ಬರುತ್ತೆ. 3ನೇದು, ಸ್ಕೂಲ್ಗಳಲ್ಲಿ ಏನು ಪಾಠ ಮಾಡ್ತಾ ಇದ್ದೀರಿ? ಟೀಚರ್ಸ್ಗಳು ಇದಾರಾ ಇಲ್ವಾ? ಸರ್ಕಾರಿ ಶಾಲೆ ಅಂತ ಬಂದಾಗ ಉಳಿಸಿ ಬೆಳೆಸಿ ಅಂತ ಬರೀ ಬೊಬ್ಬೆ ಹೊಡೆಯೋದಲ್ಲ, ಟೀಚರ್ಸ್ಗಳನ್ನು ಹಾಕಿ, ಗುಣಮಟ್ಟದ ಶಿಕ್ಷಣ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿಕ್ಷಕರನ್ನ ಹಾಕಿ, ಎಲ್ಲವೂ ಸರಿಯಾಗುತ್ತೆ. ಮಕ್ಳು ಯಾಕೆ ದಾರಿಗೆ ಬರಲ್ಲ ನೋಡೋಣ. ಇಲ್ಲ ಅಂದರೆ ನಿಮ್ಮನೆ ಮಕ್ಕಳು ಚೆನ್ನಾಗಿರಲಿ, ನಮ್ಮಂಥ ಬಡವ್ರ ಮನೆ ಮಕ್ಕಳು ಹಾಳಾಗೋಗ್ಲಿ ಅಂತ ಶಾಪ ಹಾಕ್ಕೊಂಡು
ಸರ್ಕಾರ ಹೋಗುತ್ತೆ ಬರುತ್ತೆ, ನಾವು ಈ ರೀತಿಯ ಚರ್ಚೆಗಳನ್ನು ಮುಂದುವರಿಸ್ತಲೇ ಇರ್ತೀವಿ ಅಷ್ಟೇ, ಇನ್ನೇನು ಪ್ರಯೋಜನ ಆಗಲ್ಲ. ನೋಡೋಣ ಇನ್ನು ಮುಂದಕ್ಕಾದರೂ ಸರ್ಕಾರ ಯಾವ ರೀತಿಯ ನಿರ್ಧಾರಗಳನ್ನು ಇದರಲ್ಲಿ ತಗೊಳುತ್ತೆ. ಆ್ಯಂಡ್ ಸೈಬರ್ ಮಿನಿಸ್ಟ್ರ್ ಬಗ್ಗೆ ನೋಡಿ, ನಮಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಸೈಬರ್ ಮಿನಿಸ್ಟ್ರು ಬೇಕು ರೀ, ಯಾರನ್ನು ಕೇಳೋಣ ಇಂಥ ಸಮಸ್ಯೆಗಳಾದಾಗ? ಯಾರನ್ನು ಕೇಳೋದು? IT ಸಚಿವರನ್ನ, CMನ, ಅಥವಾ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರನ್ನ? ನಮಗೆ ಬರಲ್ಲ ಅಂತಾರವರು. ಗೊತ್ತಿಲ್ಲಪ್ಪ, ಹಿಂಗಾಗ್ಬಿಟ್ರೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ನೋಡೋಣ ಯಾವ ಹಂತಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಈ ಪ್ರಾಬ್ಲಮ್ಗಳು, ಮತ್ತು ಸೊಲ್ಯೂಷನ್ ಸಿಗುತ್ತಾ ಅನ್ನೋದನ್ನು ಕಾದು ನೋಡೋಣ ಅಂತ ಹೇಳ್ತಾ